ತೆಲುಗು ಸಿನಿಮಾಗೋಸ್ಕರ ಕರ್ನಾಟಕದ ಇತಿಹಾಸವನ್ನೇ ತಿರುಚಿಬಿಟ್ರೇನೋ ಪುರಾತತ್ವ ಇಲಾಖೆಯವರು ಅಂತ ಅನಿಸ್ತಾ ಇದೆ. ಅಲ್ಲು ಅರ್ಜುನ್ ಸಿನಿಮಾಗೋಸ್ಕರ ಚೆನ್ನಕೇಶವ ದೇವಸ್ಥಾನದಲ್ಲಿ ಶಿವನ ಮೂರ್ತಿಯ ಪ್ರತಿಷ್ಠಾಪನೆ ಇದೀಗ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಎಸ್, ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅಲ್ಲು ಅರ್ಜುನ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಬೇಲೂರಿನ ಚೆನ್ನಕೇಶವ ದೇವಸ್ಥಾನದಲ್ಲಿ. ಚೆನ್ನಕೇಶವ ದೇವಸ್ಥಾನ ನಮಗೆ ಗೊತ್ತಿರೋ ಹಾಗೆ ವಿಷ್ಣುವಿನ ದೇವಸ್ಥಾನ. ಆದರೆ ಈಗ ಬರ್ತಿರುವಂತಹ ಸುದ್ದಿ, ಅಲ್ಲಿ ದೇವಸ್ಥಾನದ ಒಳಗಡೆ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಅಲ್ಲಿ ಶೂಟಿಂಗ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಲ್ಲು ಅರ್ಜುನ್ ಸಿನಿಮಾಗೆ ಗೋಸ್ಕರ ಒಂದು ರೀತಿಯ ಇತಿಹಾಸ ಇರುವಂತಹ ಬೇಲೂರಿನ ಇತಿಹಾಸವನ್ನೇ ಪಕ್ಕಕ್ಕಿಟ್ಟರೇನೋ ಅಧಿಕಾರಿಗಳು. ಕಳೆದ ಒಂದು ವಾರದಿಂದ ಬೇಲೂರಿನಲ್ಲಿ ಅಲ್ಲು ಅರ್ಜುನ್ ಅಭಿನಯದ ಡಿಜೆ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಇದಿಷ್ಟು ಕೂಡ ಈ ಕ್ಷಣಕ್ಕೆ ಬರ್ತಿರುವಂತಹ ಮಾಹಿತಿ. ಅನುಮತಿ ಇಲ್ಲದೆ ವೈಮಾನಿಕ ಕ್ಯಾಮ್ರಾ ಕೂಡ ಅಲ್ಲಿ ಬಳಸಲಾಗ್ತಾ ಇದೆ, ಚಿತ್ರೀಕರಣ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಒಂದು ರೀತಿ ಪ್ರವಾಸಿಗರಿಗೆ ತುಂಬಾ ಕಡೆ ಅಲ್ಲಿ ಫೋಟೋ ತಗೋಬಹುದು ನಿಜ, ಆದ್ರೆ ತುಂಬಾ ಕಡೆ ಫೋಟೋ ತಗೊಳಂಗಿಲ್ಲ ಹಂಗೆ ನೋಡಕ್ ಹೋದ್ರೆ. ಆದರೆ ಇಲ್ಲಿ ಎಲ್ಲ ರೀತಿಯ ಅವಕಾಶಗಳು ಕೂಡ ಕೊಡುತ್ತಿದ್ದಾರೆ. ಮಗದೊಂದು ಸಿನಿಮಾಗೋಸ್ಕರ ಅನ್ನೋದೇ ಇಲ್ಲಿ ದೊಡ್ಡ ಮಟ್ಟದ ಕುತೂಹಲ ನಮಗೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಮೀರ್ ಇದೀಗ ಶೂಟಿಂಗ್ ಸ್ಥಳದಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸಮೀರ್. ಹೊಯ್ಸಳ ರಾಜ್ಯಭಾರವನ್ನು ನೆನಪಿಸ್ಕೊಳ್ಬೇಕು. ಈ ಬೇಲೂರಿನ ಕಡೆ ನಾವು ಮುಖ ಮಾಡಿದ್ರೆ ಯಾವಾಗಲೂ ಕೂಡ ಅಂದ್ರೆ ವೈಷ್ಣವ ಪಂಥವನ್ನ ಸಾರುವಂತಹ ಈ ದೇವಸ್ಥಾನ ಇದೀಗ ಈ ಶೂಟಿಂಗ್ ಪರ್ಮಿಷನ್, ಅಲ್ಲಿ ಶಿವನ ಮೂರ್ತಿಯ ಪ್ರತಿಷ್ಠಾಪನೆ ಹೇಗೆ ಸಾಧ್ಯ ಆಗುತ್ತೆ ಇವೆಲ್ಲ ಅಂತ? ಹೌದು ಹರೀಶ್, ಏನು ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ದೇವಾಲಯದಲ್ಲಿ ತೆಲುಗು ನಟ ಏನು ಅಲ್ಲು ಅರ್ಜುನ್ ನಟನೆ ಇರುವಂತಹ ಒಂದು ಡಿಜೆ ಅಂದ್ರೆ ಡುವಾಡ ಜಗನ್ನಾಥ್ ಅನ್ನುವ ಚಲನಚಿತ್ರಕ್ಕೆ ಇಲ್ಲಿ ಅನುವು ಮಾಡಿಕೊಡಲಾಗಿದೆ. ಏನು ಕೇಂದ್ರ ಪುರಾತತ್ವ ಇಲಾಖೆಯಿಂದ ಈ ಒಂದು ಚಲನಚಿತ್ರ ಶೂಟಿಂಗ್ ಮಾಡ್ಲಿಕ್ಕೆ ಇಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಅನ್ನೋಂಥದ್ದು ನಾವೀಗ ನಮ್ಮ ಹಿಂಭಾಗದಲ್ಲಿ ಕಾಣಬಹುದು. ನಾವೀಗ ಇರುವಂತದ್ದು ಚೆನ್ನಕೇಶವ ದೇವಸ್ಥಾನದ ಆವರಣದಲ್ಲಿ ಒಂದು ಚಲನಚಿತ್ರದ ಶೂಟಿಂಗ್ ನಡೀತಾ ಇದೆ. ಏನು ಕಳೆದ 3 ದಿನಗಳಿಂದ ಇದು 4ನೇ ದಿನ ಈ ಒಂದು ಚಲನಚಿತ್ರದ ಶೂಟಿಂಗ್ ಇಲ್ಲಿ ನಡೀತಾ ಇರೋದು. ಚಿತ್ರೀಕರಣದ ಸಂದರ್ಭದಲ್ಲಿ ದೇವಸ್ಥಾನದ ಏನು ಮೂಲ ವೈಷ್ಣವ ಪಂಥದ ಇಲ್ಲಿ ರೀತಿಯಲ್ಲಿ ಇಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುವಂತದ್ದು. ಆದ್ರೆ ಏನು ನಿನ್ನೆ ನಡೆದ ಒಂದು ಶೂಟಿಂಗ್ ಸಂದರ್ಭದಲ್ಲಿ ಶಿವನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಅನ್ನುವಂಥದ್ದು ಇಲ್ಲಿ ಅರ್ಚಕರು ಮತ್ತೆ ಭಕ್ತಾದಿಗಳ ಒಂದು ಆರೋಪವಾಗಿತ್ತು. ಈ ಕುರಿತು ಮುಜರಾಯಿ ಇಲಾಖೆಗೆ ಈಗಾಗಲೇ ಅವರು ದೂರನ್ನು ಸಹ ಸಲ್ಲಿಸಿದ್ದಾರೆ. ನಮ್ಮ ಎಡಭಾಗದಲ್ಲಿ ನಾವು ಕಾಣಬಹುದು, ಏನು ಅಲ್ಲಿ ದೂರದಲ್ಲಿ ಏನು ಚಲನಚಿತ್ರದ ನಟರು ಇಲ್ಲಿ ಏನು ದೇವಸ್ಥಾನದ ಅರ್ಚಕರ ರೀತಿಯಲ್ಲಿ ಇದನ್ನ ಡ್ರೆಸ್ ಮಾಡ್ಕೊಂಡಿರುವಂತಹ ನಟರನ್ನು ಕಾಣಬಹುದು. ಆ ದೂರದಲ್ಲಿ ಅಲ್ಲಿ ಕ್ರೇನ್ ಗಳನ್ನ ಬಳಸ್ತಾರೆ ಅಂತದ್ದು. ತೆಲುಗು ಸಿನಿಮಾ ಮಂದಿಗಳು ಚಲನಚಿತ್ರದ ಒಂದು ಇದರಲ್ಲಿ ಭಾಗವಹಿಸಿರುವಂತಹವರೆಲ್ಲ ಇಲ್ಲಿ ನಾವು ಕಾಣಬಹುದು. ಹಾಗಾಗಿ ಏನು ನಿನ್ನೆ ಈ ಒಂದು ದೇವಸ್ಥಾನದ ಮೂಲ ಒಂದು ರೂಪನ ಭಂಗ ತರಲಿಕ್ಕೆ ಅಂದ್ರೆ ಧಾರ್ಮಿಕತೆಗೆ ಭಂಗ ತರುವ ರೀತಿಯಲ್ಲಿ ಒಂದು ನಡ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಅರ್ಚಕರು ಸಹ ಮಾಡಿದ್ದಾರೆ. ಈ ಬಗ್ಗೆ ಮುಜರಾಯಿ ಇಲಾಖೆಗೆ ಈಗಾಗಲೇ ತಮ್ಮ ದೂರನ್ನು ಸಹ ನೀಡಿದ್ದಾರೆ. ಹರೀಶ್, ನಾವೀಗ ಇಲ್ಲಿ ಸ್ಥಳೀಯರನ್ನ ಕೇಳಲಿಕ್ಕೆ ಪ್ರಯತ್ನಿಸ್ತೀವಿ. ಏನಾಯ್ತು ಸರ್, 3 ದಿನಗಳಿಂದ ಇಲ್ಲಿ ಏನ್ ನಡೀತಾ ಇದೆ ಹೇಳ್ತೀವಿ? ಇಲ್ಲಿ ಕಳೆದ 3 ದಿನದಿಂದ ತೆಲುಗು ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಚಿತ್ರೀಕರಣದ ಸಂದರ್ಭದಲ್ಲಿ ಇಲ್ಲಿ ಶಿವನ ವಿಗ್ರಹವನ್ನ ಮತ್ತೆ ಶಿವನ ಲಿಂಗವನ್ನ ಪ್ರತಿಷ್ಠಾಪಿಸಿ ಚಿತ್ರೀಕರಣವನ್ನು ಮಾಡಲಾಗಿದೆ. ಇದರ ಜೊತೆಗೆ ಇಲ್ಲಿ ಏನಾಗಿದೆ, ಬಹು ಮುಖ್ಯವಾದಂತಹ ಸಮಸ್ಯೆ ಅಂತ ಅಂದ್ರೆ ಬೇಲೂರು ಸುಮಾರು 900 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತ ದೇಗುಲ. ಇಲ್ಲಿ ಈ ದೇವಾಲಯವನ್ನು ವೀಕ್ಷಿಸೋದಕ್ಕೆ ಪ್ರತಿನಿತ್ಯ ಸಾವಿರಾರು ಜನರು ದೇಶ ವಿದೇಶಗಳಿಂದ ಬರ್ತಾರೆ. ಈ ಚಿತ್ರೀಕರಣ ಮಾಡ್ಕೊಳ್ಳೋದಕ್ಕೆ ಯಾರದೇ ಅಡ್ಡಿ ಇಲ್ಲ. ಆದ್ರೆ ಪ್ರವಾಸಿಗರಿಗೆ ಧಕ್ಕೆಯಾಗದ ರೀತಿ, ದೇವಾಲಯವನ್ನ ವೀಕ್ಷಿಸಲು ಧಕ್ಕೆಯಾಗದ ರೀತಿಯಲ್ಲಿ ಅವರು ಚಿತ್ರೀಕರಣವನ್ನ ಮಾಡಬೇಕಾಯಿತು. ಆದ್ರೆ ನಿನ್ನೆ ಅಂತ ಒಂದು ಕೈ ಘಟನೆಗಳು ಕೂಡ ಇಲ್ಲಿ ನಡೆದಿದೆ. ವಿದೇಶಿ ಪ್ರವಾಸಿಗರು ನಿನ್ನೆ ಏನಾಯ್ತು ಇಲ್ಲಿ ನಿನ್ನೆ ಏನಾಯ್ತು ಅಂತ ಅಂದ್ರೆ ವಿದೇಶಿ ಪ್ರವಾಸಿಗರು ಮತ್ತು ಇಲ್ಲಿ ಸ್ಥಳೀಯ ಶಾಲಾ ಮಕ್ಕಳುಗಳು ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ರು. ಆ ಸಂದರ್ಭದಲ್ಲಿ ಈ ಚಿತ್ರೀಕರಣ ತಂಡದವರು ಇಲ್ಲಿ ಚಿತ್ರೀಕರಣಕ್ಕೆ ಅಡ್ಡಿಯಾಗುತ್ತೆ ಅನ್ನೋ ಒಂದು ಕಾರಣವನ್ನ ನೀಡಿ ವಿದೇಶಿ ಪ್ರವಾಸಿಗರನ್ನ ಇಲ್ಲಿ ದೇವಸ್ಥಾನದಿಂದ ಹೊರ ದಬ್ಬಿದಂತ ಘಟನೆಯೂ ಕೂಡ ನಡೆದಿದೆ ಅಂತಕ್ಕಂಥ ಆರೋಪಗಳು ಇಲ್ಲಿದೆ.
ಇವರು ಚಿತ್ರೀಕರಣ ನಡೆಸಲಿ, ಆದರೆ ದೇಶ ವಿದೇಶಗಳಿಂದ ಬಂದಂತಹ ಪ್ರವಾಸಿಗರಿಗೆ ತೊಂದರೆ ಆಗದ ರೀತಿ, ಅವರ ದೇವಾಲಯ ವೀಕ್ಷಣೆಗೆ ಅಡ್ಡಿಯಾಗದ ರೀತಿಯಲ್ಲಿ ಚಿತ್ರೀಕರಣವನ್ನ ಮಾಡಬೇಕು. ಸರ್, ಈಗ ನೀವೇನ್ ಹೇಳ್ತೀರಾ? ಇದು ಪುರಾತತ್ವ ಇಲಾಖೆಗೆ ಸೇರಿದಂತ ಒಂದು ದೇವಸ್ಥಾನ, ತುಂಬಾ ಇತಿಹಾಸ ಇರುವಂತದ್ದು. ಇಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಮ್ಗೆ? ಸರ್, ಅವಕಾಶ ಕೊಡೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಮೂಲ ಬೇಲೂರನ್ನು ನೋಡ್ಲಿಕ್ಕೆ ಬಹಳ ಸಾವಿರಾರು ಕಿಲೋಮೀಟರ್ ಇಂದ ಬರತಕ್ಕಂಥ ಪ್ರವಾಸಿಗರಿದ್ದಾರೆ. ಇಲ್ಲಿ ವಿದೇಶಿಗರು ಇರ್ಬೋದು. ನಿನ್ನೆ ಬಾಗಲಕೋಟೆಯಿಂದ 500 ಕಿಲೋಮೀಟರ್ ದೂರದಿಂದ ಬಂದಂತ ಶಾಲಾ ಮಕ್ಕಳು, ಅವ್ರು ಶಾಲಾ ಮಕ್ಕಳು ಬರೋಂಥ ಟೂರಿಸ್ಟ್ ಬರೋಂಥ ಸಂದರ್ಭ ಇದು. ಇಂಥ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆ ಇದಕ್ಕೆ ಅನುಮತಿನ ಕೊಡತಕ್ಕಂಥದ್ದು ಬಹಳ ತಪ್ಪು. ಇದು ಬೇಲೂರು ಇಡೀ ವಿಶ್ವಕ್ಕೆಲ್ಲ ಪ್ರಚಾರ ಆಗುತ್ತೆ, ಅದು ನಾವು ಸ್ಥಳೀಯವಾಗಿ ನಾವು ಒಪ್ಕೊಳ್ತೀವಿ. ಆದ್ರೆ ಬಂದಂತ ಪ್ರವಾಸಿಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದಕ್ಕೆ ತಮ್ಮ ವಿರೋಧ ಇದೆ ಅಂತ? ಖಂಡಿತ ಚಿತ್ರೀಕರಣ ಈ ರೀತಿ ಮಾಡ್ಲಿಕ್ಕೆ ವಿರೋಧ ಇದೆ ನಮ್ದು. ಸರ್, ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಚಿತ್ರೀಕರಣ ಮಾಡೋದಕ್ಕೇನು ವಿರೋಧ ಇಲ್ಲ, ಚಿತ್ರೀಕರಣ ಮಾಡ್ಲಿ. ಆದ್ರೆ ಬಂದಂತ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಚಿತ್ರೀಕರಣ ಮಾಡಬೇಕು ಅಂತ ನಮ್ಮ ಮನವರಿಕೆ ಅಷ್ಟೇ. ಹರೀಶ್, ಒಟ್ಟಾರೆ ಎಸ್, ಥ್ಯಾಂಕ್ ಯು ಸೋ ಮಚ್ ಸಮಯ, ನಿಮ್ಮ ಎಲ್ಲ ಮಾಹಿತಿಗಾಗಿ. ಇದಿಷ್ಟು ಕೂಡ ಈ ಕ್ಷಣ ಬೇಲೂರಿನ ಚನ್ನಕೇಶವ ದೇವಸ್ಥಾನದ ಆವರಣದಲ್ಲಿ ತೆಲುಗಿನ ಅಲ್ಲು ಅರ್ಜುನ್ ಆಕ್ಟ್ ಮಾಡ್ತಿರುವಂತಹ DJ ಸಿನಿಮಾದ ಶೂಟಿಂಗ್ ಒಂದು ವಾರದಿಂದ ನಡೀತಾ ಇದೆ. ಅದ್ರ ಬೇಜಾರು ಮಾಡ್ಕೋತಿರೋದು ಯಾಕೆ ಅಂದ್ರೆ, ಎಷ್ಟೋ ಸರಿ ನಾವು ಬೇರೆ ಊರಿಂದ ಬಂದಿರ್ತೀವಿ, ಅಲ್ಲಿ ಒಂದು ಫೋಟೋ ತಗೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಿರ್ತಾರೆ ಆ ಶಿಲ್ಪಕಲೆಗಳ ಮುಂದೆ. ಆದ್ರೆ ಅದು ಸಾಧ್ಯ ಆಗಲ್ಲ, ಆಚೆ ಕಳಿಸ್ಬಿಡ್ತಾರೆ ನಮ್ಮನ್ನ. ಹೀಗಾಗಿ ನಮಗದು ಅವಕಾಶ ಇಲ್ಲ ಅಂತ. ಇನ್ನೊಂದು ಕಡೆ ಡ್ರೋನ್ ಕ್ಯಾಮ್ರಾ ಏನು ಏರಿಯಲ್ ವ್ಯೂ ತೆಗಿತಾರೆ, ಅದಕ್ಕಿಲ್ಲಿ ಪರ್ಮಿಷನ್ ಇಲ್ಲ. ಬಟ್ ಸ್ಟಿಲ್ ಅವರೆಲ್ಲ ಕೂಡ ಅದು ಮಾಡ್ತಿದ್ದಾರೆ ಅಂತ ಕೂಡ ಆರೋಪ. ಜೊತೆಗೆ ಅದು ವೈಷ್ಣವ ಪಂಥವನ್ನು ಸಾರುವಂತಹ ದೇವಸ್ಥಾನದ ಸಾಲಕ್ಕೆ ಬರುತ್ತೆ, ವಿಷ್ಣುವಿನ ದೇವಸ್ಥಾನ. ಅಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡಿ ಶೂಟಿಂಗ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಅಲ್ಲಿರುವಂತಹ ಏನೋ ಅರ್ಚಕರು ಮತ್ತೆ ಅವರೆಲ್ಲ ಕೂಡ ಆರೋಪ ಮಾಡ್ತಾರೆ. ಇಷ್ಟು ಕೂಡ ಈ ಕ್ಷಣ ನಡೀತಿರುವಂತಹ ಬೆಳವಣಿಗೆಗಳು. ತಮಿಳುನಾಡಿನ ಹೈಡ್ರಾಮಾ ಕೊನೆಗೂ ಒಂದು ಹಂತವನ್ನ ತಲುಪಿದೆ. 10 ದಿನಗಳಿಂದ ನಡೆಯುತ್ತಿದ್ದ ಕುರ್ಚಿ ಕಚ್ಚಾಟಕ್ಕೆ ಒಂದು ಹಂತದಲ್ಲಿ ತೆರೆ ಬಿದ್ದಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಶಶಿಕಲಾ ಬಲಗೈ ಬಂಟ ಹಾಗೂ ಹಿರಿಯ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇವತ್ತು ತಮಿಳುನಾಡಿನ 21ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸಿಎಂ ಪದವಿಯ ಕನಸು ಭಗ್ನವಾಗ್ತಾ ಇದ್ದಂತೆ ಕಡೆಯ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಪನ್ನೀರ್ ಬಣ.